ಕ್ರಿಸ್ತನಲ್ಲಿ ಪ್ರಿಯರಾದ ದೇವಚಂದ್ರೆ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ನೀವೆಲ್ಲ ಆರೋಗ್ಯವಾಗಿ, ಕ್ಷೇಮವಾಗಿ, ಸೌಖ್ಯವಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಪ್ರಿಯರೇ, ಈ ದಿನವೂ ಒಂದು ವಾಕ್ಯದ ಮೂಲಕ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಕೀರ್ತನೆ 91 1ನೇ ವಾಕ್ಯ. ಪರಾತ್ಪರನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಪ್ರಿಯರಾದವರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಈ ರೀತಿಯಾಗಿ ಹೇಳುತ್ತದೆ. ಪರಾತ್ಪರನೆಂದರೆ ದೇವರನ್ನು ಮರೆ ಹೊಕ್ಕಿರುವವನು, ದೇವರನ್ನು ಆಶ್ರಯಿಸುವನು ಎಂಬುದಾಗಿ ಅರ್ಥ. ಪ್ರಿಯರೇ, ದೇವರನ್ನು ಆಶ್ರಯಿಸುವ ಯಾರೇ ಆಗಿರಲಿ, ಅವರು ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಕೊರತೆ ಉಳ್ಳವರಾಗಿರ್ಬೋದು, ಅನಾಥರಾಗಿರ್ಬೋದು, ಕೈ ಬಿಡಲ್ಪಟ್ಟವರಾಗಿರ್ಬೋದು, ತಳ್ಳಲ್ಪಟ್ಟವರಾಗಿರ್ಬೋದು, ಒಂಟಿಯಾಗಿರಬಹುದು. ಇದು ಎಂಥ ಪರಿಸ್ಥಿತಿಯಲ್ಲಾಗಿದ್ದರೂ ಯೇಸು ಕ್ರಿಸ್ತನು ನಿಮ್ಮನ್ನು ವಿಶೇಷವಾಗಿ ಸಂರಕ್ಷಣೆ ಮಾಡುತ್ತೇನೆಂಬುದಾಗಿ ದೇವರ ವಾಗ್ದಾನ ಇದು. ಹೌದು ಪ್ರಿಯರಾದ ದೇವಚಂದ್ರೆ, ದೇವರು ಹೇಳ್ತಾ ಇದ್ದಾರೆ, ಪರಾತ್ಪರನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ದೇವರು ಯಾವ ರೀತಿಯಾಗಿ ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡ್ತಾರೆ ಎಂಬುದಾಗಿ ಈ ವಾಕ್ಯ ಹೇಳ್ತದೆ. ಈ ಪ್ರಪಂಚದಲ್ಲಿ ಒಂದು ಮನುಷ್ಯ ಮನೆಯಿಂದ ಹೊರಗಡೆ ಹೋದರೆ ಮತ್ತೆ ಮನೆಗೆ ಹಿಂದಿರುಗಿ ಬರ್ತಾರೆ ಎಂಬ ಯಾವುದೇ ಒಂದು ನಂಬಿಕೆ ಇರೋದಿಲ್ಲ. ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಈ ಲೋಕದ ಜನ ಇದ್ದಾರೆ. ಪ್ರಿಯರಾದವರೇ, ದೇವರು ಹೇಳ್ತಾ ಇದ್ದಾರೆ, ಒಂದು ಕೋಳಿ ಯಾವ ರೀತಿಯಾಗಿ ತನ್ನ ಮರಿಗಳನ್ನು ರೆಕ್ಕೆಯಲ್ಲಿ ಕಾಪಾಡುತ್ತದೆ, ಕೋಳಿ ಮರಿಗಳನ್ನು ಎತ್ತಿಕೊಂಡು ಹೋಗುವುದಕ್ಕೆ ಒಂದು ಹದ್ದು ಯಾವ ರೀತಿಯಾಗಿ ಸಂಚು ಮಾಡ್ತಾ ಇರ್ತದೋ, ಅಂಥ ಸಂದರ್ಭದಲ್ಲಿ ಆ ಕೋಳಿ ಆ ಮರಿಗಳನ್ನು ಬಿಟ್ಟು ಕೊಡದೆ ತನ್ನ ರೆಕ್ಕೆಯಲ್ಲಿ ಅಡಗಿಸಿಕೊಂಡು ಭದ್ರಪಡಿಸಿ ಆ ಮರಿಗಳಿಗೆ ಯಾವುದೇ ಹಾನಿಯಾಗದ ಹಾಗೆ ಕಾಪಾಡುವಂಥವರಾಗಿ ಆ ಒಂದು ಕೋಳಿ ಯಾವ ರೀತಿಯಾಗಿ ಕಾಪಾಡುತ್ತದೋ, ಅದೇ ಪ್ರಕಾರ ದೇವರು ನಿಮ್ಮನ್ನು ಸಹ ಕಾಪಾಡಲು ಶಕ್ತನಾಗಿದ್ದಾರೆ. ಈ ದಿನದಲ್ಲಿ ನಿಮಗೆ ಅನೇಕ ವಿಧವಾದ ಅಪಾಯಗಳಿದೆಯಾ, ಆಪತ್ತುಗಳಿದೆಯಾ, ಕೇಡುಗಳಿದೆಯಾ, ಗಂಡಾಂತರ ಇದೆಯಾ, ಶೋಧನೆಗಳಿದೆಯಾ, ನಾನಾ ವಿಧವಾದಂತಹ ಮಾಟ ಮಂತ್ರದ ಬಾಧೆಗಳಿದೆಯಾ, ಯಾವಾಗ ಏನು ನಡೆಯುತ್ತೆ ಅನ್ನುವಂತಹ ಒಂದು ಭಯದ ವಾತಾವರಣದಲ್ಲಿ ನೀವು ಜೀವಿಸ್ತಾ ಇದ್ದೀರಾ. ಪ್ರಿಯರಾದವರೇ, ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಬಲಪಡಿಸುವರಾಗಿದ್ದಾರೆ. ದೇವರು ಸ್ಪಷ್ಟವಾಗಿ ಹೇಳುತ್ತಾರೆ, ನನ್ನನ್ನು ಮರೆ ಹೊಕ್ಕಿರುವವನು ಸುರಕ್ಷಿತವಾಗಿರುತ್ತಾನೆ. ಪ್ರಿಯರಾದವರೇ, ಇನ್ನೊಂದು ವಚನವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳು 32:7ನೇ ವಾಕ್ಯ. ನೀನೇ ನನಗೆ ಮರೆಯು, ನಿರಾಪಾಯವಾಗಿ ನನ್ನ ಕಾಯುವೆ, ವಿಮೋಚನ ಧ್ವನಿಯಿಂದ ನನ್ನನ್ನು ಆವರಿಸಿಕೊಳ್ಳುತ್ತೀನಿ. ಹೌದು ಪ್ರಿಯರಾದವರೇ, ಈ ವಾಕ್ಯ ಏನು ಹೇಳ್ತದೆ ಎಂಬುದಾಗಿ, ನೀನೇ ನನ್ನ ದೇವರು, ನನಗೆ ಅಪಾಯವಿಲ್ಲದೆ ಕೇಡಿಲ್ಲದೆ ಕಾಯುವ ದೇವರಾಗಿ. ಈ ದಿನದಲ್ಲಿ ದೇವರು ನಮಗೆ ಕಾಯುತ್ತೇನೆ, ನಿಮ್ಮನ್ನು ನೆರಳಿನಂತೆ ಜೊತೆ ಇದ್ದು ಕಾಯುತ್ತೇನೆ, ನಿಮಗೆ ಯಾವ ಕೇಡು ಗಂಡಾಂತರ ಇಲ್ಲದೆ ನಾನು ಕಾಯುತ್ತೇನೆ. ಹೌದು ಪ್ರಿಯರೇ, ಈ ಲೋಕದಲ್ಲಿ ಒಂದು ದೊಡ್ಡ ಒಂದು ವ್ಯಕ್ತಿ, ಆತನು ಒಂದು ದೊಡ್ಡ ಕಬ್ಬಿಣದ ಪೆಟ್ಟಿಗೆಯನ್ನು ಭೂಮಿಯ ಕೆಳಗಡೆ ಮಾಡಿ ಎಂಥ ಬಾಂಬ್ ಹಾಕಿದ್ರು, ಎಂತಹ ಭೂಕಂಪ ಬಂದರೂ ಅದು ಅಳಿಯೋದಿಲ್ಲ ಎಂಬುದಾಗಿ ತಿಳ್ಕೊಂಡಿದ್ದ. ಆದರೆ ದೇವರು ಏನು ಹೇಳ್ತಾರೆ ಅಂದರೆ, ನಮಗೂ ನಿಮಗೂ ಆತನ ರೆಕ್ಕೆಯಲ್ಲಿ ಪರಿಪೂರ್ಣ ಸಂರಕ್ಷಣೆ ಇದೆ. ಹೌದು ಪ್ರಿಯರಾದವರೇ, ದೇವರು ನಮ್ಮನ್ನು ಸಂರಕ್ಷಿಸುವುದಕ್ಕಾಗಿಯೇ ಈ ಲೋಕಕ್ಕೆ ಬಂದರು. ಈ ದಿನ ನಮಗೆ ಎಲ್ಲಿ ರಕ್ಷಣೆ, ಎಲ್ಲಿ ನಮ್ಮನ್ನು ಕಾಯುವುದು ಯಾರು, ನಮ್ಮನ್ನು ನೋಡಿಕೊಳ್ಳುವರು ಯಾರು, ನಮಗೆ ಭದ್ರತೆ ಕೊಡುವರು ಯಾರು, ನಮಗೆ ಆಶ್ರಯ ಕೊಡುವರು ಯಾರು ಎಂಬುದಾಗಿ ಒಂದು ವೇಳೆ ನೀವು ಆಲೋಚನೆ ಮಾಡ್ತಾ ಇರ್ಬೋದು. ಅದಕ್ಕೆ ದೇವರ ವಾಕ್ಯ ಇನ್ನೊಂದು ವಚನವನ್ನು ಸಹ ನಾವು ನೋಡಿಕೊಳ್ಳೋಣ. ಕೀರ್ತನೆ 36:7ನೇ ವಾಕ್ಯ. ದೇವರೇ, ನಿನ್ನ ಪ್ರೀತಿ ಎಷ್ಟು ಅಮೂಲ್ಯವಾದದ್ದು, ಮಾನವರು ನಿನ್ನ ರೆಕ್ಕೆಯ ಮರೆಯನ್ನು ಆಶ್ರಯಿಸಿಕೊಳ್ಳುವರಾಗಿರುತ್ತಾರೆ. ಹೌದು ಪ್ರಿಯರೇ, ದೇವರು ಪ್ರೀತಿಯುಳ್ಳವರಾಗಿದ್ದಾರೆ. ಆತನು ಪ್ರೀತಿ ಇರುವುದರಿಂದ ನಿಮ್ಮನ್ನು ನಮ್ಮನ್ನು
ಆತನು ಕಾಯುವ ದೇವರಾಗಿದ್ದಾನೆ. ಮನುಷ್ಯರು ದೇವರ ಆಶ್ರಯ ಪಡೆಯಬೇಕು. ಈ ದಿನ ಮನುಷ್ಯನ ಆಶ್ರಯವನ್ನು ಪಡೆಯಲಿಕ್ಕೆ ಹೋಗ್ತಾನೆ. ಆದರೆ ಆತನಿಗೆ ಮನುಷ್ಯನು ಶಾಶ್ವತವಾಗಿ ರಕ್ಷಿಸುವುದಕ್ಕೋ ಕಾಪಾಡುವುದಕ್ಕೋ ಕಾಯುವುದಕ್ಕೂ ಸಾಧ್ಯವಾಗುವುದಿಲ್ಲ. ಆದ್ದರಿಂದನೇ ದೇವರು ಹೇಳ್ತಾರೆ, ಮನುಷ್ಯರೆಲ್ಲ ನಿನ್ನ ರೆಕ್ಕೆಯಲ್ಲಿ ಭದ್ರತೆಯನ್ನು ಪಡೆದುಕೊಳ್ಳುವರಾಗಿರುತ್ತಾರೆ. ಪ್ರಿಯರಾದವರೇ, ಈ ದಿನ ನಿಮ್ಮ ಜೀವಿತದಲ್ಲಿ ದೇವರು ಸಂರಕ್ಷಣೆ ಕೊಡಬೇಕೆಂದು ಬಯಸುವರಾಗಿದ್ದಾರೆ. ಸತ್ಯವೇದದಲ್ಲಿ ಇನ್ನೊಂದು ವಚನವನ್ನು ಸಹ ನಾವು ನೋಡಿಕೊಳ್ಳೋಣ. ಕೀರ್ತನೆ 17:8 ನನ್ನನ್ನು ಸುತ್ತಿಕೊಂಡು ಬಾಧಿಸುತ್ತಿರುವ ದುಷ್ಟರಿಂದಲೂ ಪ್ರಾಣ ವೈರಿಗಳಿಂದಲೂ ನಮ್ಮನ್ನು ತಪ್ಪಿಸುವ ದೇವರು. ಹೌದು ಪ್ರಿಯರೇ, ಇಸ್ರೇಲ್ ಜನರು ಸುಮಾರು 400 ವರ್ಷಗಳಿಂದ ಒಂದು ದಾಸತ್ವದಲ್ಲಿ ಐಗುಪ್ತ ದೇಶದಲ್ಲಿ ಅವರು ಕೂಲಿ ಕೆಲಸಕ್ಕಾಗಿ ಬಂದರು. ಆದರೆ ಅಲ್ಲಿರುವ ರಾಜ ಫರೋಹನನು ಏನು ಮಾಡ್ತಾನೆ, ಅವ್ರನ್ನೆಲ್ಲ ಸೆರೆ ಹಿಡಿದು ಅವರನ್ನು ಗುಲಾಮತನಕ್ಕೂ ದಾಸತ್ವಕ್ಕೂ ಕೆಲಸಕ್ಕಿಟ್ಟುಕೊಳ್ಳುತ್ತಾನೆ. ಅವ್ರನ್ನು ಬಿಡೋದೇ ಇಲ್ಲ. ದೇವರು ವಾಗ್ದಾನ ಮಾಡಿ ಅವರನ್ನು ಬಿಡಿಸುವುದಕ್ಕೆ ಮೋಶೆಯ ಮೂಲಕ ನಾಯಕತ್ವದಲ್ಲಿ ಅವರನ್ನು ಬಿಡಿಸಿ ಹೊರತರ್ತಾರೆ. ಆ ಸಮಯದಲ್ಲಿ ಕಡೆಯದಾಗಿ ಫರೋಹನ್ ಹೇಳ್ತಾನೆ, ನಿಮ್ಮನ್ನು ಈ ಜನರನ್ನು ಬಿಡ್ತೇನೆ, ಕರ್ಕೊಂಡು ಹೋಗಿ ಅಂತ ಹೇಳಿದ ತಕ್ಷಣ ಇವರೆಲ್ಲ ಮೂಟೆಗಳನ್ನು ಸರಕು ಸರಂಜಾಮುಗಳನ್ನೆಲ್ಲ ಕಟ್ಟಿಕೊಂಡು ಹೊರಡ್ತಾರೆ. ಹೊರಡುವ ಮುಂದಕ್ಕೆ ಒಂದು ಕೆಂಪು ಸಮುದ್ರ ಅನ್ನುವಂಥದ್ದು ಬರ್ತದೆ. ಆ ಕೆಂಪು ಸಮುದ್ರ ಬಂದಾಗ ಏನಾಗುತ್ತೆ, ಹಿಂದ್ಗಡೆ ತಿರುಗಿ ನೋಡ್ತಾರೆ, ಫರೋಹನ ಸೈನ್ಯದವರು ಮತ್ತೆ ಹಿಮ್ಮೆಟ್ಟಿಸ್ಕೊಂಡು ಬರ್ತಾರೆ. ಸುತ್ತಲೂ ಶತ್ರು, ಈ ಕಡೆ ಎದುರುಗಡೆ ಒಂದು ದೊಡ್ಡ ಕೆಂಪು ಸಮುದ್ರ. ಏನು ಮಾಡೋದು ಅಂತ ಇವರಿಗೆ ತೋಚದೆ ಹೋಯಿತು. ಆಗ ಮೋಶೆ ಹೇಳ್ತಾನೆ, ಹೌದು, ವಿಮೋಚನಾ ಕಾಂಡ 14:14 ಏನು ಹೇಳ್ತಾರೆ ಅಂದರೆ, ನೀವು ಇವತ್ತು ಸುಮ್ಮನಿರಿ, ದೇವರು ನಿಮಗೋಸ್ಕರ ಮಾಡುವ ಕಾರ್ಯ. ಒಂದು ಕಡೆ ಹಿಂದುಗಡೆ ಶತ್ರುವಿನ ಬಾಧೆ, ಮುಂದುಗಡೆ ಒಂದು ಕೆಂಪು ಸಮುದ್ರ. ಇಂಥ ಪರಿಸ್ಥಿತಿಯಲ್ಲಿ ದೇವರು ಮೋಶೆಗೆ ಹೇಳಿದ್ರು, ಕೈ ಚಾಚು ಅಂತ. ಕೈ ಚಾಚಿದ ತಕ್ಷಣವೇ ಆ ಕೆಂಪು ಸಮುದ್ರ ಎರಡಾಗಿ ಸೀಳಿ ಅವರಿಗೆ ದಾರಿಯನ್ನು ಮಾಡಿಕೊಡ್ತು. ಹೌದು ಪ್ರಿಯರೇ, ನಿಮ್ಮ ಜೀವನದಲ್ಲಿ ಇಂತಹ ಪರಿಸ್ಥಿತಿ ಎದುರಿಸ್ತಾ ಇದ್ದೀರಾ. ಒಂದು ವೇಳೆ ದಾರಿನೇ ಕಾಣಿಸ್ತಾ ಇಲ್ಲ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಯಾವುದನ್ನು ನಾವು ದಾರಿಯಲ್ಲಿ ಹೋದರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನೀವು ಚಿಂತೆ ಮಾಡ್ತಾ ಇರ್ಬೋದು. ಇವತ್ತು ದೇವರು ಸ್ಪಷ್ಟವಾಗಿ ಹೇಳ್ತಾರೆ, ನಾನೇ ಮಾರ್ಗ, ಸತ್ಯ, ಜೀವವಾಗಿದೆ. ನಾನು ನಿಮ್ಮನ್ನು ಎಂತಹ ಒಂದು ದುಷ್ಟ ವೈರಿ ಇದ್ದರೂ, ಎಂಥ ಕೆಡುಕರಿದ್ದರೂ ಅವರಿಂದ ತಪ್ಪಿಸಿ ಕಾಪಾಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಹೌದು ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ದೇವರು ನಿಜವಾಗಿಯೂ ಕಾಯುವ ದೇವರಾಗಿದ್ದಾರೆ, ರಕ್ಷಿಸುವ ದೇವರಾಗಿದ್ದಾರೆ. ಮತ್ತೊಂದು ವಚನವನ್ನು ಸಹ ನಾವು ಕಡೆಯದಾಗಿ ನೋಡಿಕೊಳ್ಳೋಣ. ಕೀರ್ತನೆ 31:20 ಮನುಷ್ಯನ ಒಳಸಂಚುಗಳಿಂದ ಹಾನಿ ಉಂಟಾಗದಂತೆ ಅವರನ್ನು ನೀನು ನಿನ್ನ ಸಾನ್ನಿಧ್ಯದಲ್ಲೇ ಮರೆ ಮಾಡುತ್ತಿ. ವಿವಾದಿಸುವ ನಾಲಿಗೆಗಳಿಂದ ಕೇಡಾಗದಂತೆ ಅವರನ್ನು ಗೋಪ್ಯ ಸ್ಥಳದಲ್ಲಿ ಅಡಗಿಸುತ್ತಿ. ಹೌದು ಪ್ರಿಯರಾದವರೇ, ಇಲ್ಲಿ ಮನುಷ್ಯನ ಒಳಸಂಚುಗಳಿಂದ. ಹೌದು ಪ್ರಿಯರೇ, ಇದೇ ನಿನ್ನ ಕೆಲಸದಲ್ಲಿ ಜನರು ಒಳಸಂಚು ಮಾಡಿ ಕೆಲಸಕ್ಕೆ ನಿನಗೆ ತೊಂದರೆ ಕೊಡ್ತಾ ಇದ್ದಾರಾ? ಹೌದು, ನೀನು ಯಾವುದಾದ್ರೂ ಒಂದು ಕೆಲಸದಲ್ಲಿ ಮುಂದುವರಿಯೋಕ್ಕಾಗದ ಹಾಗೆ ಅನೇಕ ಅಡ್ಡಿಗಳು ಉಂಟಾಗ್ತಾ ಇದೆಯಾ? ದೇವರಿಗೆ ಸ್ತೋತ್ರ. ಆದರೆ ದೇವರು ಇಲ್ಲಿ ಹೇಳ್ತಾರೆ, ಮನುಷ್ಯನ ಒಳಸಂಚುಗಳಿಂದ ನಾನು ನಿಮ್ಮನ್ನು ತಪ್ಪಿಸುತ್ತೇನೆ. ದಾನಿಯೇಲ ಎನ್ನುವಂಥ ದೇವ ಭಕ್ತನಿದ್ದನು. ಅವನ ಮೇಲೆ ತಪ್ಪು ಹೊರಿಸುವುದಕ್ಕೆ ಅನೇಕ ಕಾರಣಗಳನ್ನು ಹುಡುಕಿದರು, ಆದರೆ ಸಿಗಲಿಲ್ಲ. ಆದರೆ ಅವನು ಮಾಡುವ ಪ್ರಾರ್ಥನೆಯ ವಿಷಯದಲ್ಲಿ ತಪ್ಪನ್ನು ಹೊರಿಸಬೇಕೆಂಬುದಾಗಿ ಅಲ್ಲಿರುವಂಥ ಜನರು ಯೋಚನೆ ಮಾಡಿದ್ರು, ಒಳಸಂಚನ್ನು ಮಾಡಿದ್ರು. ರಾಜನಿಗೆ ಹೇಳ್ತಾರೆ, ರಾಜ, ನಿನ್ನ ಆಜ್ಞೆಯನ್ನು ಮೀರಿ ಆತನು ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸುತ್ತಾನೆ, ಆತನನ್ನು ಸುಮ್ಮನೆ ಬಿಡುವೆಯಾ ಎಂಬುದಾಗಿ ಹೇಳಿ ಆ ಒಂದು ರಾಜನಲ್ಲಿ ಒಂದು ರಾಜ ಶಾಸನಕ್ಕೆ ಸಹಿಯನ್ನು ಹಾಕಿ, ಯಾರೇ ಆ ತಪ್ಪು ಮಾಡಿದ್ರೆ ನಾನು ಸಹಿಸುವುದಿಲ್ಲ, ಅವರನ್ನು ಸಿಂಹದ ಗವಿಯಲ್ಲಿ ಹಾಕಬೇಕೆಂಬುದಾಗಿ ಒಂದು ರಾಜಾಜ್ಞೆಯನ್ನು ಅಪ್ಪಣೆ ಮಾಡ್ತಾನೆ. ಅಂಥ ಸಮಯದಲ್ಲಿ ಈ ಒಂದು ದಾನಿಯೇಲನು ಯಾವುದಕ್ಕೂ ಹೆದರದೆ ಭಯಪಡದೆ ಇವನು ಪ್ರಾರ್ಥನೆ ಮಾಡ್ತಾ ಇದ್ದ. ಆ ಸಮಯದಲ್ಲಿ ರಾಜ ಬಂದು ಇದನ್ನು ನೋಡುವಾಗ ಇದನ್ನು ಪ್ರಾರ್ಥನೆ ಮಾಡ್ತಾ ಇರುವಂತಹ ಕಾರ್ಯವನ್ನು ನೆನೆಸಿ ಇವನನ್ನು ತೆಗೆದುಕೊಂಡು ಹೋಗಿ ಸಿಂಹದ ಗವಿಯಲ್ಲಿ ಹಾಕ್ತಾರೆ. ಆ ಸಮಯದಲ್ಲಿ ದೇವರು ಅವನ ಸಂಗಡ ಇದ್ದು ಆ ಸಿಂಹದ ಬಾಯನ್ನು ಕಟ್ಟಿ ಹಾಕಿದರು.
ಹೌದು ಪ್ರಿಯರೇ, ನಿಮ್ಮ ಜೀವಿತದಲ್ಲಿಯೂ ಇಂತಹ ಪರಿಸ್ಥಿತಿ ಮನುಷ್ಯನ ಒಳಸಂಚುಗಳಿಂದ, ದುಷ್ಟನ ಕ್ರಿಯೆಗಳಿಂದ ನಿಮಗೆ ಹಾನಿಯನ್ನು, ಕೇಡನ್ನು, ಆಪತ್ತನ್ನು ಮಾಡುವುದಕ್ಕೆ ಜನರು ಒಂದು ವೇಳೆ ಯೋಚನೆ ಮಾಡ್ತಾಯಿದ್ರು. ನೀವು ಭಯಪಡುವ ಅವಶ್ಯವಿಲ್ಲ. ದೇವರು ನಿಮಗೆ ದೊಡ್ಡ ಸಹಾಯ. ಆತನು ನಿಮಗೋಸ್ಕರ ಈ ಲೋಕದಲ್ಲಿ ಬಂದು ನಮ್ಮೆಲ್ಲರ ಪಾಪಗಳನ್ನು ಆತನು ಹೊತ್ತುಕೊಂಡು ನಮಗೆ ಬಿಡುಗಡೆ ಮಾಡಿ ಸತ್ತು 3ನೇ ದಿನ ಎದ್ದು ಬಂದಿದ್ದಾರೆ. ಆತನು ಈಗಲೂ ಜೀವಿಸುವ ಯೇಸುವಾಗಿದ್ದಾರೆ. ಪ್ರಿಯರೇ, ನಿಮ್ಮನ್ನು ಕಾಯುವ ದೇವರು, ನಿಮ್ಮನ್ನು ನಿನ್ನೆ ಇವತ್ತು ನಾಳೆ ಎಂದಿಗೂ ಬದಲಾಗದ ದೇವರು ನಿಮ್ಮನ್ನು ಕಾಪಾಡ್ತಾರೆ. ನಂಬಿಕೆಯಾಗಿರಿ. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಪ್ರೀತಿ ಸ್ವರೂಪನಾದ ತಂದೆಯೇ, ದೇವರೇ, ಪರಾತ್ಪರನ ಮೊರೆ ಹೊಕ್ಕಿರು, ಸರ್ವಶಕ್ತರ ಆಶ್ರಯದಲ್ಲಿ ಸುರಕ್ಷಿತನಾಗಿರು ಎಂಬುದಾಗಿ ನಿನ್ನ ವಾಕ್ಯ ಹೇಳಿದ ಹಾಗೆ ಈ ದಿನದಲ್ಲಿ ನಿನ್ನನ್ನು ಮೊರೆ ಹೊಕ್ಕುವ ಯಾರೇ ಆಗಿರಲಿ, ಚಿಕ್ಕವರಿಂದ ದೊಡ್ಡವರವರೆಗೂ ಕರ್ತನೆ ನೀನು ಸಂರಕ್ಷಣೆ ಕೊಡುವ ದೇವರಾಗಿದ್ದೆ. ಯಾರಿಗೆಲ್ಲ ಭಯದಲ್ಲಿದ್ದಾರೋ, ಹೆದರಿಕೆಯಲ್ಲಿದ್ದಾರೋ, ಕಳವಳದಲ್ಲಿದ್ದಾರೋ ಅವರಿಗೆ ನೀನೇ ಆಶ್ರಯವು, ಕೋಟೆಯು, ಬಂಡೆಯು, ಗುರಾಣಿಯಾಗಿದೆಯೇ ಸ್ವಾಮಿ. ಹೌದು ಕರ್ತನಾದ ಯೇಸುವೆ, ಈ ದಿನದಲ್ಲಿ ಈ ವಿಡಿಯೋವನ್ನು ನೋಡುವಂಥ ಒಬ್ಬೊಬ್ಬರ ಕುಟುಂಬದಲ್ಲಿ ಯಾರಿಗೆ ಅಭದ್ರತೆ ಇದೆಯೋ, ಸುರಕ್ಷತೆ ಇಲ್ಲದೇ ಇದ್ದಾರೋ, ಆತಂಕದಲ್ಲಿದ್ದಾರೋ ಅವ್ರನ್ನೆಲ್ಲ ಇವತ್ತೇ ಬಿಡುಗಡೆ ಮಾಡು. ಅವರಿಗೆ ನೀನು ಸಹಾಯ ಮಾಡು, ಅವರಿಗೆ ರಕ್ಷಣೆ ಮಾಡು, ಅವರಿಗೆ ಕಾಪಾಡು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಬ್ಬೊಬ್ಬರ ಕುಟುಂಬದಲ್ಲಿ ಶುಭವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನೀನು ಕಾಪಾಡಿ ರಕ್ಷಿಸಿದ್ದಕ್ಕಾಗಿ. ಎಂಥ ಒಂದು ರೋಗದಲ್ಲಿ, ವ್ಯಾಧಿಯಲ್ಲಿ, ಕೇಡಿನಲ್ಲಿ, ಅಪಾಯದಲ್ಲಿದ್ದರೂ ಈ ಕ್ಷಣದಲ್ಲೇ ಅವರನ್ನು ಬಿಡಿಸಿ ಕಾಪಾಡ್ರಿ. ಹಾಗೆ ಕಾಪಾಡಿ ಆ ರಕ್ಷಣೆ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ಪ್ರಿಯರೇ, ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಅಂತ ನಾನು ನಂಬುತ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಈ ವಿಡಿಯೋಗಳ ಮೂಲಕ ನಿಮಗೆ ಇನ್ನೂ ಅಧಿಕವಾದ ಆತ್ಮಿಕ ಸಂದೇಶಗಳನ್ನು ನೀವು ನೋಡಬೇಕು, ಕೇಳಬೇಕಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.